ಫಸ್ಟ್ ಎದೆ ಹಾಲು ಏನು ಬರುತ್ತೆ ಅದು ಬಹಳ ಮುಖ್ಯ. ತಾಯಿ ತನ್ನ ಎದೆ ಮೇಲೆ ಮಗುನ ಮಲಗಿಸ್ಕೊಂಡ್ರೆ ಅದು ಒಂದು ಬಾಂಡಿಂಗ್ ಡೆವಲಪ್ ಆಗುತ್ತೆ. ನೀರು ಬೇರೆ ಏನು ಇನ್ನಿತರ ಅಂಶಗಳು ಏನು ಕೊಡಬಾರ್ದು. ಎದೆ ಹಾಲು ಬಿಟ್ಬಿಟ್ಟು ಬೇರೆ ಏನನ್ನು ಕೊಡಬಾರ್ದು. ಪೌಡ್ರ್ ಏನಂದ್ರೆ ಅದು ವೆರಿ ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತೆ. ಅದು ಶ್ವಾಸಕೋಶಕ್ಕೆ ಹೋಗಿ ಮುಂದೆ ಅಸ್ತಮಾ ಕಾಯಿಲೆ ಅಥವಾ ಉಸಿರಾಡೋ ತೊಂದರೆ ಬರೋ ಚಾನ್ಸಸ್ ಇರುತ್ತೆ. ಒಕ್ಕಳು ಬಳ್ಳಿ ಬೀಳೋವರೆಗೂ ಸ್ನಾನ ಮಾಡಿಸೋದು ಸೂಕ್ತ ಅಲ್ಲ. ನಮಸ್ಕಾರ, ನಾನು ಡಾಕ್ಟರ್ ಪ್ರಿಯಾ ಶಿವಳ್ಳಿ, ನವಜಾತ ಶಿಶು ಮತ್ತು ಮಕ್ಕಳ ತಜ್ಞೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಕರ್ನಾಟಕ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಹುಟ್ಟಿದ ಮಗು ಎಲ್ಲ ಮನೆತನಕ್ಕೆ ಒಂದು ಸಂತೋಷ ತರುತ್ತೆ. ಸೊ ಹುಟ್ಟಿದ ಮಗುನ 1 ಗಂಟೆ ಒಳಗಡೆ ಎದೆ ಹಾಲನ್ನು ಕುಡಿಸೋದು ಭಾಳ ಮುಖ್ಯ. ಅದು ಗೋಲ್ಡನ್ ಅವರ್ ಪೀರಿಯಡಲ್ಲಿ ಕೊಲೆಸ್ಟ್ರಮ್ ಅಂತ ಏನು ಬರುತ್ತೆ, ಫಸ್ಟ್ ಎದೆ ಹಾಲು ಏನು ಬರುತ್ತೆ ಅದು ಬಹಳ ಮುಖ್ಯ. ಅದರಲ್ಲಿ ಎಲ್ಲ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಅದು ಕೊಲೆಸ್ಟ್ರಮ್ ಅಂತ ಏನು ಹೇಳ್ತೀವಿ ಅದು ಮಗುಗೆ ಕೊಡುವುದು 2-3 ಡ್ರಾಪ್ ಆದರೂ ಪರವಾಗಿಲ್ಲ, ಅದು ಮಗುಗೆ ಕೊಡೋದು ಬಹಳ ಉತ್ತಮ. ಅದನ್ನು ಫಸ್ಟ್ ಇಮ್ಯುನೈಸೇಷನ್ ಅಂತಲೇ ಹೇಳ್ತೀವಿ ನಾವು. ಸೊ ಅದು ಒಂದು ಮುಖ್ಯ ಅಂಶ. ಎರಡನೇದೇನೆಂದರೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ತಾಯಿ ತನ್ನ ಎದೆ ಮೇಲೆ ಮಗುನ ಮಲಗಿಸ್ಕೊಂಡ್ರೆ ಅದು ಒಂದು ಬಾಂಡಿಂಗ್ ಡೆವಲಪ್ ಆಗುತ್ತೆ. ಮಗು ಹಾರ್ಟ್ ರೇಟು, ಉಸಿರಾಟ ಎಲ್ಲ ನಿಯಂತ್ರಣಕ್ಕೆ ಬರುತ್ತೆ. ಆಮೇಲೆ ಒಂದು ಬಾಂಡಿಂಗ್ ಡೆವಲಪ್ ಆಗುತ್ತೆ ತಾಯಿ ಮತ್ತು ಮಗುವಿನ ಮಧ್ಯ. ಸೊ ಅದೊಂದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಮಾಡೋದು ಭಾಳ ಮುಖ್ಯ ಹುಟ್ಟಿದ ತಕ್ಷಣ. ಅದು ಆದಮೇಲೆ ಏನಂದರೆ ಮಗುನ ಎದೆ ಹಾಲನ್ನ 6 ತಿಂಗಳು ತುಂಬವರೆಗೂ ಬರೀ ಎದೆ ಹಾಲು ಕೊಡಬೇಕು. ನೀರು ಬೇರೆ ಏನು ಇನ್ನಿತರ ಅಂಶಗಳು ಏನು ಕೊಡಬಾರ್ದು. ಕೆಲವರು ಪ್ರಿಲ್ಯಾಕ್ಟಿಯಲ್ ಫೀಡ್ಸ್ ಅಂದರೆ ಜೇನುತುಪ್ಪ ಕೊಡ್ತಾರೆ, ಜಾಯಿಕಾಯಿ, ಅವು ಬೇರೆ ಏನೇನೋ ಎಲ್ಲ ಸಕ್ಕರೆ ನೀರು ಅವನ್ನೆಲ್ಲ ಕೊಡಬಾರ್ದು. ಎದೆ ಹಾಲನ್ನೇ ಉತ್ತಮ. ಎದೆ ಹಾಲು ಬಿಟ್ಬಿಟ್ಟು ಬೇರೆ ಏನನ್ನು ಕೊಡಬಾರ್ದು. ಆಮೇಲೆ ನೆತ್ತಿ, ಒಕ್ಕಳು ಬಳ್ಳಿ ಹತ್ರ, ಆಮೇಲೆ ಡಯಪರ್ ಏರಿಯಾದಲ್ಲಿ ತುಂಬ ಪೌಡರ್ ಹಾಕಿ ಎಲ್ಲ ಸ್ನಾನ ಮಾಡಿಸಿ ಆದಮೇಲೆ ಪೌಡರ್ ಹಾಕ್ತಾರೆ. ಸೊ ಪೌಡರ್ ಯೂಸ್ ಮಾಡೋದು ನಾವು ತಜ್ಞರು ಒಪ್ಪೋದಿಲ್ಲ. ಪೌಡ್ರ್ ಏನಂದರೆ ಅದು ವೆರಿ ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತೆ. ಅದು ಶ್ವಾಸಕೋಶಕ್ಕೆ ಹೋಗಿ ಮುಂದೆ ಅಸ್ತಮಾ ಕಾಯಿಲೆ ಅಥವಾ ಉಸಿರಾಡೋ ತೊಂದರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಪೌಡರ್ನ ಉಪಯೋಗಿಸೋದು ಬೇಡ. ಶ್ಯಾಂಪುಗಳು ಬಂದಿದೆ, ಮಕ್ಕಳಲ್ಲಿ ಶ್ಯಾಂಪು ಯೂಸ್ ಮಾಡೋದು ಕಣ್ಣೀರು ಆಗಿರೋ ಶ್ಯಾಂಪುಗಳು ಬಂದಿದೆ. ಆದರೆ ಹುಷಾರಾಗಿ ಸ್ನಾನ ಮಾಡಿಸುವ ವಿಧಾನ ನೋಡಿಕೊಂಡು ಮಾಡಬೇಕು. ಇನ್ನೂ ಒಂದೇನೆಂದರೆ ಒಕ್ಕಳು ಬಳ್ಳಿ ಬೀಳೋವರೆಗೂ ಸ್ನಾನ ಮಾಡಿಸೋದು ಸೂಕ್ತ ಅಲ್ಲ. ಸ್ಪಾಂಜ್ ಬಾತ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೋಬೇಕಾಗತ್ತೆ. ಒಕ್ಕಳು ಬಳ್ಳಿ ಅರೌಂಡ್ 10 ದಿವಸದಿಂದ 2 ವಾರದೊಳಗೆ ಬಿದ್ದೋಗುತ್ತೆ. ಸೊ ಅದು ಇರೋವರೆಗೂ ಅದು ಇನ್ಫೆಕ್ಷನ್ ಅಂದರೆ ಸೋಂಕು ಬರೋ ಜಾಗ ಅದು. ಸೊ ತುಂಬ ಹುಷಾರಾಗಿ ಆ ಜಾಗನ ನೋಡ್ಕೋಬೇಕಾಗತ್ತೆ. ಇನ್ನೂ ಒಂದು ಡಯಪರ್ ಏರಿಯಾ ಅಂತ ಹೇಳಿದ್ವಲ್ಲ, ಅದು ಯಾವಾಗ ಮಗು ಗಲೀಜು ಮಾಡಿ ಒದ್ದೆ ಆಗಿರುತ್ತೋ ಅದನ್ನು ತಕ್ಷಣ ಪ್ರತಿ 2 ಗಂಟೆ 3 ಗಂಟೆಗೆ ಡಯಪರ್ನ ಚೆಕ್ ಮಾಡ್ತಾ ಹೋಗಬೇಕು. 2 ಗಂಟೆ 3 ಗಂಟೆಗೆ ಒದ್ದೆ ಆಗಿತ್ತು ಅಂದರೆ ಚೇಂಜ್ ಮಾಡಬೇಕು. ಆಮೇಲೆ ಎಸ್ಪೆಷಲಿ ಕ್ಲೀನ್ ಮಾಡೋದು ಬಹಳ ಮುಖ್ಯ. ಉಗುರು ಬೆಚ್ಚ ನೀರಿನಲ್ಲಿ ಮುಂಭಾಗದಿಂದ ಹಿಂಭಾಗಕ್ಕೆ ಕ್ಲೀನ್ ಮಾಡ್ಕೋಬೇಕು. ಹಿಂಭಾಗದಿಂದ ಮುಂಭಾಗಕ್ಕೆ ಮಾಡಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆಮೇಲೆ ಸ್ವಲ್ಪ ಗಾಳಿ ಆಡಲಿಕ್ಕೆ ಬಿಡಬೇಕು. ಯಾವಾಗಲೂ ಡಯಪರ್ ಹಾಕಿ ಕಾಟನ್ ಆಗಲಿ ಸಿಂಥೆಟಿಕ್ ಡಯಪರ್ಸ್ ಆಗಲಿ ಹಾಕೋದು ಸೂಕ್ತ ಅಲ್ಲ. ಸ್ವಲ್ಪ ಗಾಳಿ ಆಡ್ಲಿಕ್ಕೆ ಬಿಟ್ಟರೆ ಆ ಡಯಪರ್ ರ್ಯಾಶ್ ಆಗೋದು ತಪ್ಪುತ್ತೆ. ಆಮೇಲೆ ಡಯಪರ್ ರ್ಯಾಶ್ ಕ್ರೀಮ್ ಅಂತ ಏನು ಸಿಗುತ್ತೆ ಅದನ್ನು ಹಾಕಬೇಕಾಗತ್ತೆ. ಸೊ ಸ್ನಾನ ಮಾಡಿಸೋದು ಒಕ್ಕಳು ಬಳ್ಳಿ ಬಿದ್ದಾದ ಮೇಲೆ ಸ್ನಾನ ಮಾಡಿಸೋದು ಸೂಕ್ತ.